ಸೊ ಹೆಲೋ ಮಕ್ಕಳೇ, ನೋಡಿ ಸೆಟ್ನಲ್ಲಿ ಎಕ್ಸಸೈಸ್ 1.6ನಲ್ಲಿ ಇನ್ ಅ ಗ್ರೂಪ್ ಆಫ್ 400 ಪೀಪಲ್ ದೆನ್ 250 ಪೀಪಲ್ ಕ್ಯಾನ್ ಸ್ಪೀಕ್ ಹಿಂದಿ, 200 ಪೀಪಲ್ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಹೌ ಮೆನಿ ಪೀಪಲ್ ಕ್ಯಾನ್ ಸ್ಪೀಕ್ ಬೋತ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನೋಡಿ, ನಮಗೇನು ಕೊಟ್ಟಿರೋದು ಎನ್ ಆಫ್ ಹೆಚ್ ಅಂತ ತೊಗೊತೀನಿ, ಯಾಕಂದರೆ ಹಿಂದಿಯಲ್ಲಿದ್ದಾರಲ್ಲ, ಹಿಂದಿಗೋಸ್ಕರ ಎನ್ ಆಫ್ ಹೆಚ್ ಅಂತ ತೊಗೊಳ್ಳೋಣ. 250 ಎನ್ ಆಫ್ ಇ ಈಕ್ವಲ್ಸ್ ಟು 200. ಅವ್ರೇನು ಕೇಳ್ತಿದ್ದಾರೆ, ಎನ್ ಆಫ್ ಹೆಚ್ ಇಂಟರ್ಸೆಕ್ಷನ್ ಇ ಎಷ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ. ಮತ್ತು ಎನ್ ಆಫ್ ಹೆಚ್ ಯೂನಿಯನ್ ಇ ಈಕ್ವಲ್ಸ್ ಟು 400. ಫಸ್ಟ್ ಆಫ್ ಆಲ್ ನೋಡಿ, ನಂಬರ್ ಆಫ್ ಪೀಪಲ್, ಟೋಟಲ್ ನಂಬರ್ ಎಷ್ಟಿದೆ ಎರಡೂ ಸೇರಿಸಿ ಇದೆ 400 ಜನ. ಓಕೆ, 400 ಇಲ್ಲಿ ಬರ್ತಿದ್ದೇನೆ. ಅದ ನಂತರ ಎನ್ ಆಫ್ ಹೆಚ್ 250. ಎನ್ ಆಫ್ ಹೆಚ್ ಅಂತ ಹೇಳಿದರೆ ಎಷ್ಟು ಜನ ಹಿಂದಿ ಮಾತಾಡ್ತಾರೆ, ಆಮೇಲೆ ಎಷ್ಟು ಜನ ಇಂಗ್ಲೀಷ್ ಮಾತಾಡ್ತಾರೆ, ಅದನ್ನು ಎನ್ ಆಫ್ ಇ ಅಂತ ತೊಗೊಂಡಿದ್ದೇನೆ. ಇವಾಗ ಅವ್ರೇನು ಕೇಳ್ತಿದ್ದಾರೆ, ಎರಡು ಭಾಷೆ ಮಾತಾಡೋರು. ಎರಡು ಭಾಷೆ ಅಂತ ಹೇಳಿದರೆ ಇಂಟರ್ಸೆಕ್ಷನ್ ಕಾಮನ್. ಇವಾಗ ಸ್ವಲ್ಪ ಜನ ಇಂಗ್ಲೀಷ್ ಮಾತಾಡ್ತಾರೆ, ಸ್ವಲ್ಪ ಜನ ಹಿಂದಿ ಮಾತಾಡ್ತಾರೆ. ಓಕೆ, ಇದು ಹಿಂದಿ ಆಗಿದೆ, ಇದು ಇಂಗ್ಲೀಷ್ ಆಗಿದೆ. ಇವಾಗ ಸ್ವಲ್ಪ ಜನ ಕಾಮನ್ ಆಗಿ ಯಾರು ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಮಾತಾಡ್ತಿದ್ದಾರೆ ಅವ್ರಿಗೆ ಕೇಳ್ತಿದ್ದಾರೆ. ಸೊ ಇದಕ್ಕೋಸ್ಕರ ಫಾರ್ಮುಲಾ ಇದೆಯಲ್ಲ, ಯೂನಿಯನ್ ಎನ್ ಆಫ್ ಹೆಚ್ ಯೂನಿಯನ್ ಇ ಈಕ್ವಲ್ಸ್ ಟು ಎನ್ ಆಫ್ ಹೆಚ್ ಪ್ಲಸ್ ಎನ್ ಆಫ್ ಇ ಮೈನಸ್ ಎನ್ ಆಫ್ ಹೆಚ್ ಇಂಟರ್ಸೆಕ್ಷನ್ ಇ. ಇದಿದೆ 400, ಇದಿದೆ 250, ಇದಿದೆ 200. ಇದಿದೆ ಎನ್ ಆಫ್ ಹೆಚ್ ಇಂಟರ್ಸೆಕ್ಷನ್ ಇ. ಇದಾಗುತ್ತೆ 50, ಇದಾಗುತ್ತೆ 400 ಮೈನಸ್ ಎನ್ ಆಫ್ ಹೆಚ್ ಇಂಟರ್ಸೆಕ್ಷನ್ ಇ. ಸೊ ಎನ್ ಆಫ್ ಹೆಚ್ intersection E equals to 450 minus 400 equals to 50. ಇದಾಯಿತು. The people who can speak both Hindi and English. The people who can speak both in Hindi and English is 50 people. ಅಂದರೆ ಇವೆರಡು ಭಾಷೆ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.